ನಂಜನಗೂಡು ನಗರದ ಕೆಂಪೇಗೌಡ ಬಡಾವಣೆಯಲ್ಲಿ ಅಡುಗೆ ಮನೆಯ ಕಿಟಕಿಯ ಕಬ್ಬಿಣದ ಸರಗಳನ್ನೇ ಕತ್ತರಿಸಿ ನಗದು ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯನ್ನ ನೋಡಿಕೊಂಡು ಸರಿಸುಮಾರು ರಾತ್ರಿ 8ರ ಸಮಯದಲ್ಲಿ ಸಾರ್ವಜನಿಕರು ಓಡಾಡುವ ವೇಳೆಯಲ್ಲೇ ಇಂತಹ ಘಟನೆ ನಡೆದಿದೆ ಎಂದರೆ ಎಂತಹ ವಿಪರ್ಯಾಸ. ಮನೆಯ ಕಿಟಕಿಯ ಕಬ್ಬಿಣದ 3 ಸರಗಳನ್ನ ಕತ್ತರಿಸಿ ಒಳಹೊಕ್ಕಿದ ಕಳ್ಳರು ಮನೆಗೆ ನುಗ್ಗಿ ನಗದು ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಮಾಜಿ ಶಾಸಕ ಹರ್ಷವರ್ಧನ್ ಕಳ್ಳತನ ನಡೆದಿರುವ ಮನೆಗೆ ಭೇಟಿ ನೀಡಿ ಮನೆಯ ಮಾಲೀಕರಿಗೆ ಧೈರ್ಯ ಹೇಳಿದ್ದಾರೆ. ಈ ಸಂಬಂಧ ಮಾತನಾಡಿದ ಅವರು, ನಂಜನಗೂಡು ಪೊಲೀಸ್ ಇಲಾಖೆಯವರು ಕೇಳಿದ್ರೆ ಸಿಬ್ಬಂದಿಗಳ ಕೊರತೆ ಇದೆ ಎಂದು ಉತ್ತರ ನೀಡ್ತಾರೆ. ಗಾಡಿಯನ್ನ ಹಿಡಿಯೋಕೆ ಸಿಬ್ಬಂದಿಗಳ ಕೊರತೆ ಇಲ್ಲ. ಇಂತಹ ಒಂದು ಘಟನೆ ನಡೆದ್ರೆ ಅದನ್ನ ತಡೆಯೋಕೆ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಕಾರಣ ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಂಜನಗೂಡಿನಲ್ಲಿ ಅತಿ ಹೆಚ್ಚು ಕಳ್ಳತನ ನಡೀತಾ ಇದೆ. ಯಾಕೆ? ಗುಂಡ್ಲುಪೇಟೆ ಹಾಗೂ ಮೈಸೂರಿನಲ್ಲೂ ಕಳ್ಳತನದ ಸಂಖ್ಯೆ ಕಡಿಮೆಯಾಗಿದೆ. ನಮ್ಮ ನಂಜನಗೂಡಿನಲ್ಲಿ ಯಾಕೆ ಕಳ್ಳತನ ಪ್ರಕರಣ ಹೆಚ್ಚಾಗಿದೆ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು 3 ದಿನಗಳಲ್ಲಿ ಕಳ್ಳರನ್ನು ಪತ್ತೆ ಹಚ್ಚಿ ಬಂಧಿಸಬೇಕು, ಇಲ್ಲದಿದ್ದರೆ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಆತ್ಮೀಯರಾದಂಥ ಮೋಹನ್ ಮನೆಯಲ್ಲಿ ಒಂದು ದರೋಡೆಯಾಗಿದೆ. ಈ ಪ್ರಕರಣದ ಬಗ್ಗೆ ನನಗೆ ಬೆಳಗ್ಗೆ ಮಾಹಿತಿ ಸಿಕ್ತು. ನಾನು ಪಾರ್ಟಿ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೆ. ಈ ಸಂದರ್ಭದಲ್ಲಿ ನಂಜನಗೂಡು ತಾಲೂಕು ಆಡಳಿತ ನಡೆಸ್ತಿರೋರಿಗೆ, ಅದು ವಿಶೇಷವಾಗಿ ಪೊಲೀಸ್ ಇಲಾಖೆಯವ್ರಿಗೆ ನಾನು ಶಬಾಷ್ಗಿರಿ ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದರೆ ಎಷ್ಟು ಹೇಳಿದ್ರು ಅಷ್ಟೇ ಇವ್ರದ್ದು. 3-4 ತಿಂಗಳಿಂದ ಭಾಳ ಏನೋ ಮೀಟಿಂಗೆಲ್ಲ ತೊಗೊಂಡು SP ಅವರೆಲ್ಲ ಬಂದು ಶಾಸಕರ ಸಮ್ಮುಖದಲ್ಲಿ ಗಂಭೀರವಾಗಿ ಚರ್ಚೆಯಾಗಿ ಏನಾಗಬೇಕು, ಮತ್ತೊಂದು ಆಗಬೇಕು ಅಂತೆಲ್ಲ ಹೇಳಿ ಅವತ್ತು DYSP ಎಲ್ಲ ಚೇಂಜ್ ಮಾಡಿದ್ರು. ಈಗ ಹೊಸದಾಗಿ DYSP ಅವ್ರು ಬಂದಿದ್ದಾರೆ. ಆದರೂ ಕೂಡ ನಂಜನಗೂಡಲ್ಲಿ ಈ ಥರ ದರೋಡೆಗಳು ನಿಲ್ತಾ ಇಲ್ಲ. ಪೊಲೀಸ್ಗಳು ಕೇಳಿದ್ರೆ ಏನಕ್ಕೆ ಅಂತ ಕೇಳಿದ್ರೆ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳ್ತಾರೆ. ಆದರೆ ಗಾಡಿಗಳು ಹಿಡಿಯೋಕ್ಕೆ ಮಾತ್ರ ಸಿಬ್ಬಂದಿಗಳು ಕೊರತೆ ಇಲ್ಲ. ಇಲ್ಲಿ ಕೇಳಿದ್ರೆ ಈ ಕಡೆ ಟ್ರಾಫಿಕ್ ಅವ್ರಿಗೆ ನಮಗೆ ತಿಂಗಳಿಗಿಷ್ಟು ಟಾರ್ಗೆಟ್ ಕೊಟ್ಬಿಟ್ಟಿದ್ರೆ ಗಾಡಿ ಹಿಡಿಬೇಕು ಅಂತ. ಅದೇನಪ್ಪ ಅವ್ರದ್ದು ಇದ್ದಿದ್ರು. ನಿಮ್ಗೇನಾರ ಟಾರ್ಗೆಟ್ ಕೊಟ್ಟಿದ್ದಾರೆ. ಈಗ ಈ ಥರ ಟಾರ್ಗೆಟ್ ಕೊಟ್ಟಿದ್ರೆ ಇಷ್ಟು ದರೋಡೆ ಆಗ್ತಿರೋದನ್ನ ನೀವು ಕಡಿವಾಣ ಮಾಡೋಕ್ಕೆ ಬರ್ತಿಲ್ಲ. ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಯಾಕೆ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ ಇಲ್ಲಿ? ಅದು ನಮ್ಮ ನಂಜನಗೂಡು ಹೌಸಿಂಗ್ ಬೋರ್ಡಲ್ಲೆಲ್ಲ ವಯಸ್ಸಾದವರು, ಮತ್ತೊಂದು ಕೆಲಸಕ್ಕೆ ಹೋಗೋರು ಭಾಳ ಜನ ಇರೋರು ಅಂತಾರೆ. ಇಲ್ಲಿ ಮನೇಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದರೆ ಇದಕ್ಕೆ ಯಾರು ಹೊಣೆ ಇದೆ? ಆಮೇಲೆ ನೀವೆಲ್ಲ ನೈಟ್ ಬೀಟ್ಗಳು ಬರೋದು, ಸುಮ್ಮನೆ ಗಾಡಿಯಲ್ಲಿ ಒಯ್ಯೋ ಅಂತ ಸುಮ್ಮನೆ ಶಬ್ದ ಬಡ್ಸ್ಕೊಂಡು ಹೋದರೆ ಅದೇನೂ ಪ್ರಯೋಜನ ಇಲ್ಲ. ನಿಮ್ಮ ಇಂಟೆಲಿಜೆನ್ಸ್ಗಳು ಏನಾಗಿದೆ? ಈಗ ಅವನು 3-4 ದಿನದಿಂದ ಹಿಂಗೆ ವಾಚ್ ಮಾಡಿ ಹಿಂಗೆ ಹೋಗ್ತಾ ಇದ್ದಾನೆ ಅಂತ ಅವ್ನು ಗೊತ್ತಾದ ಮೇಲೆ ಎಷ್ಟು ಸಲೀಸಾಗಿ ಹೆಂಗೆ ಭಾಳ ಅವ್ರು ನೋಡಿದ್ರೆ ಅವ್ರು ಹಿಂಗೆ ಕಳ್ತನ ಮಾಡಿದ್ದಾರೆ ಅಂತ. ಇದೆಲ್ಲ ಸಾಧಾರಣವಾಗಿ ಹಿಂಗೆ ಮುಂಚೆ ಥರ ಹಿಂಗೆ ಬ್ಲೇಡ್ ಕಟ್ ಮಾಡ್ಕೊಳೋ ಅಂಥದ್ದು ಇದಲ್ಲ. ಕಟರ್ಸ್ ಯೂಸ್ ಮಾಡಿ ಭಾಳ ಆಧುನೀಕರಣ ಮಾಡ್ಕೊಂಬಿಟ್ಟಿದ್ದಾರೆ ಈಗ ಅವರು. ಅದ್ರ ತಕ್ಕಂತೆ ಇವರು ಪೊಲೀಸವರು ಅದೇ ಥರ ಆಗಬೇಕಾಗಿತ್ತಲ್ಲ. ಅಲ್ಲಿ ಇವತ್ತು ನೇರವಾಗಿ ನಂಜನಗೂಡು ಪೊಲೀಸ್ ಅವರ ಇಲಾಖೆಯ ಸಂಪೂರ್ಣವಾದ ಇಲ್ಲಿ ವೈಫಲ್ಯತೆ ಕಾಣಿಸ್ತಾ ಇದೆ. ತಕ್ಷಣ ನಾನಿವತ್ತು SP ಅವ್ರಿಗೂ ಫೋನ್ ಮಾಡಿ, DYSP ಅವ್ರಿಗೂ ಫೋನ್ ಮಾಡಿ ಕೂಡಲೇ ಯಾರೀತನ ನಡೆಸಿದ್ದಾರೆ ಅವ್ರು ಬಂಧಿತರಾಗಬೇಕಲ್ಲ. ಇಲ್ಲ ಅಂತಂದರೆ ನಂಜನಗೂಡು ಕ್ಷೇತ್ರದ ಜನರ ಪೊಲೀಸ್ ಇಲಾಖೆ ಮೇಲೆ ಒಂದು ನಂಬಿಕೆ ಹೊರಟೋಗುತ್ತೆ. ಕುಮಾರ್, CTV ನ್ಯೂಸ್, ನಂಜನಗೂಡು.